ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಕಣೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಸ್ವಾಮಿಗಳ ಮಧ್ಯೆ ಸಂಘರ್ಷ ಪ್ರಾರಂಭ ಆಗ್ಯದ. ಇದು ಭಾಳ ವರ್ಷಗಳಿಂದ ನಡೀತಾ ಇದೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಅಂಥ ಚರ್ಚೆಗೂ ಇವತ್ತಿನ ಚರ್ಚೆಗೂ ಭಾಳಷ್ಟು ಬದಲಾವಣೆ ಆಗ್ಯದ. ಇವತ್ತು 99% ಸ್ವಾಮಿಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥ ಸಂದೇಶನ ಕೊಡಕತ್ತಾರೆ. ಪಂಚಪೀಠದ ಜಗದ್ಗುರುಗಳು ಕೂಡ ಹಿಂದೂ ವೀರಶೈವಲಿಂಗಾಯತ ಇರೋಣ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರರು ಕೂಡ ನಾವೆಲ್ಲ ಹಿಂದೂಗಳು ಅಂತಕ್ಕಂಥ ಸಂದೇಶವನ್ನು ಕೂಡ ಇವತ್ತು ರಾಜ್ಯ ಜನರಿಗೆ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಇವತ್ತು ಹಿಂದೂಗಳನ್ನು ಇಬ್ಬಾಗ ಮಾಡಕ್ಕೆ ಹೊರಟತ್ತು. ವಿಜಯಪುರದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ MB ಪಾಟೀಲರು ಈ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳನ್ನು ಇಬ್ಬಾಗ ಮಾಡಬೇಕಂತೇಳಿ ಕೈ ಸುಟ್ಕೊಂಡಿದ್ದಾರೆ. ನಾ MB ಪಾಟೀಲರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು CM ಆಗುವ ಕನಸಿನಿಂದ ಹಿಂದೂಗಳನ್ನ ಇಬ್ಬಾಗ ಮಾಡಬೇಡ್ರಿ ಅಂತಕ್ಕಂಥ ಮನವಿಯನ್ನು ಕೂಡ ಅವ್ರಿಗೆ ನಾನು ಮಾಡೋಕ್ಕೆ ಇವತ್ತು ಇಚ್ಛೆ ಪಡ್ತಾಯಿದ್ದೀನಿ. ನೀವು CM ಆಗೋದಾದ್ರೆ ನಮ್ಮ ಅಭ್ಯಂತರ ಇಲ್ಲ, ನೀವು CM ಆಗ್ರಿ. ಅದು ಯಾವಾಗ ಆಗಬೇಕಂದ್ರೆ ಈಗೇನು ನವಂಬರ್ ಕ್ರಾಂತಿ ಏನು ಚರ್ಚೆ ಆಗತೈತಿ, ಈ ನವಂಬರ್ ಕ್ರಾಂತಿಯೊಳಗೆ ನೀವು CM ಆಗಬೇಕು. ಈಗ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ವಿಚಾರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಕುರ್ಚಿಯಿಂದ ಕೆಳಗಿಳಿಸಿ CM ಆಗ್ಲಿಕ್ಕೆ ಡೈರೆಕ್ಟಾಗಿ ಪ್ರಯತ್ನ ಮಾಡಕತ್ತಾರೆ. ನೀವು MB ಪಾಟೀಲರು ನೀವು ಕೂಡ CM ಆಗುವ ಕನಸಿನಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ CM ಆಗೋಕ್ಕೆ ನೀವು ಇಂಡೈರೆಕ್ಟಾಗಿ ಪ್ರಯತ್ನ ಮಾಡಕತ್ತೀರಿ. ಅದು ನಮ್ಮ ಅಭ್ಯಂತರ ಇಲ್ಲ. ನೀವು CM ಆಗೋದಾದ್ರೆ ಇದೇ ನವಂಬರ್ದಾಗ ನೀವು ಈಗ ಇದ್ರೊಳಗೆ ಆಗಬೇಕು. ಮುಂದೇನ್ರಿ ಹಿಂದೂಗಳನ್ನ ಡಿವೈಡ್ ಮಾಡಿ ಲಿಂಗಾಯತ್ ನಾಯಕನಾಗಿ ನೀವು CM ಆಗಬೇಕಂತೇನ್ರಿ 2028 ಕನಸು ಕಂಡಿದ್ರೆ ಸಾಧ್ಯ ಇಲ್ಲ. ಯಾಕೆ 2028ಕ್ಕೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಡಳಿತ ಇರ್ತದೆ. ನಾವು ಇನ್ನೊಂದು ವಿಶೇಷ ಹೇಳಕ್ಕೆ ಹೇಳ್ತಾ ಇದ್ದೀನಿ. ಅವತ್ತು 2028ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿಯ 8 ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ. ಅದಕ್ಕೆ ನಿಮಗೀಗ ಅವಕಾಶ ಇರೋದು ಈಗ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರೇನು ನೀವು ಲಿಂಗಾಯತ್ ನಾಯಕ ಆಗ್ಬೇಕತ್ತೇನೇನು ಪರಿತಪ್ಸಕೈತೀರಿ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಲಿಂಗಾಯತ್ ನಾಯಕ ಅಥವಾ ಹಿಂದೂ ನಾಯಕ ಆಗ್ಲಕ್ಕ ನಿಮ್ಮ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಯಾಕೆ ಮೊನ್ನೆ ನಡೆದಂಥ ಧರ್ಮಸ್ಥಳದಲ್ಲಿ ಆದಂಥ ಒಂದು ಅನಾಹುತಗಳು ನೋಡಿದ್ರೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಇವತ್ತು ಭಾಳ ವರ್ಷಗಳಿಂದ ಹಳ್ಳಿಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಂಘ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಬಡವರಿಗಿರ್ಬೋದು, ಯುವಕರಿಗೆ, ನಿರುದ್ಯೋಗಿ ಯುವಕರಿಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಆಗಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಅವ್ರು ಮಾಡ್ಯಾರ ತಿಳ್ಸಿಂದ ಹಳ್ಳಿಗಳಲ್ಲಿ ಕೂಡ ಎಲ್ಲ ಬಡ ಹೆಣ್ಣು ಮಕ್ಕಳಿರ್ಬೋದು ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಾಕೈತಾರೆ. ಇದರಿಂದ ಈ ಮತಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ದೂರಿಟ್ಟಾರ ಅವ್ರು ಇವತ್ತು ಹಳ್ಳಿಗಳಿಗೆ ಕೂಡ. ಅದೇ ರೀತಿ ಇವತ್ತು ನೀವು ಆ ಧರ್ಮಸ್ಥಳದ ಗುರುಗಳಿಗೆ ಕೂಡ ಅನ್ಯಾಯ ಮಾಡಿದ್ರಿ. ಅದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಣಿಯರಿ ಗುರುಗಳದು ಇವತ್ತು ಸಾಮಾಜಿಕವಾಗಿ ಇವತ್ತು ಭಾಳಷ್ಟು ಬಡವರಿಗೆ, ಇವತ್ತು ರೈತರಿಗೆ ಮಾರ್ಗದರ್ಶನ ಮಾಡೋದಿರ್ಬೋದು, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಿರ್ಬೋದು, ಭಾಳಷ್ಟು ಸಾಮಾಜಿಕವಾಗಿ ಅವ್ರು ಹೋರಾಟ ಮಾಡಕತ್ತಾರೆ. ಅವರು ಮತ್ತು ಧರ್ಮಸ್ಥಳ ಗುರುಗಳು ಕಾರ್ಯವ್ಯಾಪ್ತಿ ಒಂಥರ ಸೇಮ್ ಅದ. ಆದರೆ ಅಂಥ ಗುರುಗಳಿಗೂ ಕೂಡ ನೀವು ಬಿಡ್ತಾ ಇಲ್ಲ, ಅವ್ರಿಗೆ ಕೂಡ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಪಂಚಮಸಾಲಿ ಸಮಾಜ ಭಾಳ ದೊಡ್ಡ ಸಮಾಜ, ರೈತಾಪಿ ಸಮಾಜ, ಅವರು ಬಡ ಮಕ್ಕಳಿಗಾಗಿ ಒಂದು 2A ಮೀಸಲಾತಿ ಹೋರಾಟ ಹಮ್ಮಿಕೊಂಡ್ರೆ ಬೆಳಗಾವಿ ಅಧಿವೇಶನದಲ್ಲಿ ತಾವು ಲಾಠಿ ಚಾರ್ಜ್ ಮಾಡಿದ್ರಿ. ಅದೇ ಪಂಚಮಸಾಲಿ ಸಮಾಜ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ಹೋರಾಟ ಮಾಡಿದರು. ನಿಮ್ಮ ಥರ ಈ
ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ. ಇವತ್ತು SC/ST ಜನಾಂಗದ ಹಣವನ್ನು ಕೂಡ ನೀವು ಪ್ರತಿ ವರ್ಷ ದುರುಪಯೋಗ ಮಾಡ್ಬೇಕಾಗ್ತದೆ. ST ಹಣವನ್ನು ಚುನಾವಣೆಗೆ ಬಳಕೆ ಮಾಡಿಕೊಂಡ್ರಿ ನೀವು. ಇದೆಲ್ಲ ನೋಡಿದ್ರೆ ಇವತ್ತು ನಮಗೇನು ಅನ್ಸಾಕತ್ತೆ ಅಂದ್ರೆ ನಮ್ಮ 1947 ಪೂರ್ವದಲ್ಲಿ ನಮ್ಮ ಬ್ರಿಟಿಷರು ಏನು ಭಾರತ ದೇಶ ಆಳ್ತಿದ್ರು, ಅವಾಗ ನಮ್ಮ ಹಿರಿಯರು ಏನು ಪೂರ್ವಜರು ಹೇಳ್ತಾರೆ ಅವ್ರು ಅನುಭವಿಸಿದ ಕಷ್ಟಗಳನ್ನು. ನಮಗೇನು ಅನ್ಸಾಕತ್ತೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಬ್ರಿಟಿಷರು ಬಂದು ಹೊಕ್ಕಾರೇನೋ ಅನ್ನುವಂಗೆ ಇವತ್ತು ವಾತಾವರಣ ಕ್ರಿಯೇಟ್ ಆಗೈತೆ ರಾಜ್ಯದಾಗ. ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಸಾಕಷ್ಟು ಅದಾವೆ, ಆ ಕಡೆ ನೀವು ಲಕ್ಷ್ಯ ಕೊಡ್ತಾ ಇಲ್ಲ. ಇವತ್ತು ನಾ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ಮತದಾರನಾಗಿ, ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾಯಿದ್ದೀವಿ, ಪತ್ರಿಕಾಗೋಷ್ಠಿಗಳು ಮಾಡ್ತಾಯಿದ್ದೀವಿ. ನೀವು ಪತ್ರಿಕೆಯನ್ನು ಓದ್ತಿರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವು ಬರಾಕತ್ತೈತಿ. ಇವತ್ತು ವಿರೋಧ ಪಕ್ಷದವರಿಗೆ ಕೇಳಿದಂಥ ಸಮಸ್ಯೆಗಳನ್ನು ಇಟ್ಟಾಗ ಅವು ಉತ್ತರ ಕೊಡಬೇಕಾದದ್ದು ಆಡಳಿತ ಇರ್ತಕ್ಕಂಥ ಸಚಿವರದ ಕೆಲಸ ಅದು. ಆದರೆ ಆ ಕೆಲಸ ಮಾಡೋಕತ್ತಿಲ್ಲ. ಇವತ್ತು ಬಬಲೇಶ್ವರ ಮತಕ್ಷೇತ್ರದಾಗನ ಹಳ್ಳಿಗಳ ರೋಡ್ ಹೆಂಗದಾವ ಅಂದ್ರೆ ತೆಗ್ಗುಂಡಿಂದ ಕೂಡ್ಬಿಟ್ಟವು. ಅದನ್ನು ಬಿಡ್ರಿ, ಇವತ್ತು ನಾವು ಬಬಲೇಶ್ವರ ಮತಕ್ಷೇತ್ರ ಬರ್ತಕ್ಕಂಥ ಹಳ್ಳಿಗಳು ಇವತ್ತು ಬಿಜಾಪುರ ಜಮಖಂಡಿ ರೋಡ್ಗಿರ್ಬೋದು ಅಥವಾ ಬಿಜಾಪುರ ಗಲ್ಗಲ್ ರೋಡ್ ಬರ್ತಕ್ಕಂಥ ಹಳ್ಳಿಗಳು ಏನದ ಎಲ್ಲ ಹಳ್ಳಿಗಳು ಇವತ್ತು ಅವ್ರು ಬಿಜಾಪುರಕ್ಕೆ ಬರಬೇಕಾಗ್ತೈತಿ. ಇಲ್ಲಿಗೆ ಹಾಸ್ಪಿಟಲ್ ದವಾಖಾನೆ ಕೆಲಸಕ್ಕೋ ಬೇರೆ ಬೇರೆ ಮಾರ್ಕೆಟಿಂಗೋ ಬರಬೇಕಾದಂಥ ಅನಿವಾರ್ಯದ. ಸೈಕಲ್ ಮೋಟರ್ ಮೇಲೆ ಬರುವಂಥ ಸಂದರ್ಭದಾಗ ಅವ್ರು ಹೊಳ್ಳಿ ಹೋಗೋದು ಬರೋದು ಇಷ್ಟು ಕಷ್ಟ ಅನುಭವಿಸಕತ್ಯಾರ. ಭಾಳ ನೋವಿನ ಸಂಗತಿ ಅದ. ಯಾಕೆ ನೀವಂತೂ ಮತಕ್ಷೇತ್ರಕ್ಕೆ ಯಾವಾಗಲೂ ಬರ್ತೀರಿ, ಆ ತ್ರಾಸು ನಿಮ್ಗೆ ಆಗೋದಿಲ್ಲ. ಅಲ್ಲಿ ಮತಕ್ಷೇತ್ರದಲ್ಲಿ ಅನುಭವಿಸುವಂತಕ್ಕಂಥ ಈ ಜನಸಾಮಾನ್ಯರ ಕಷ್ಟಕ್ಕೆ ನೀವೇನು ಉತ್ತರ ಕೊಡ್ತಾ ಇದ್ರಿ ಅಂತಕ್ಕಂಥದ್ದು. ನಾನು ಕೂಡ ಒಂದೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ನಿ. ಆಶ್ರಮ ಸುತ್ತಮುತ್ತ ಬಡಾವಣೆ ಎಲ್ಲ ತೆಗ್ಗನ್ನು ಕೂಡ್ಯಾವತ್ತೇಸಿಂದ. ಬಿಜಾಪುರದಲ್ಲಿ ಭಾಳಷ್ಟು ಏರಿಯಾಗಳಲ್ಲಿ ತೆಗ್ಗುಂಡಿಗಳಿಂದ ಕೂಡಿದಾವ. ಅವಕ್ಕೆ ನೀವು ಗುಂಡಿಗಳು ಮುಚ್ಚತಕ್ಕಂಥ ಕೆಲಸನೂ ಕೂಡ ನೀವು ಮಾಡ್ತಾ ಇಲ್ಲ. ಅದೇ ರೀತಿ ಬಿಜಾಪುರ ಗುತ್ತಿಗೆದಾರ ಪರಿಸ್ಥಿತಿ ಏನೋ ರಾಜ್ಯದಾಗ ಇವತ್ತು ಭಾಳ ಗಂಭೀರದ ಗುತ್ತಿಗೆದಾರ ಪರಿಸ್ಥಿತಿ ರಾಜ್ಯದ ಬಿಡು. ನಾವು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಬಿಜಾಪುರ ಉಸ್ತುವಾರಿ ಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಬಿಜಾಪುರ ಜಿಲ್ಲೆ ಗುತ್ತಿಗೆದಾರರು ಇವತ್ತು ಭಾಳಷ್ಟು ಕಷ್ಟ ಅನುಭವಿಸಕತ್ಯಾರ. ಸಾಲಗಾರ ಬಂದು ಮನೆ ಮುಂದೆ ಕುಂಡ್ರಾಕತ್ಯಾರ. ಗುತ್ತಿಗೆದಾರರು ಮನೆ ಬಿಟ್ಟು ಪರಾರಿಯಾಗಿದ್ದಾರೆ. ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರ ಬಗ್ಗೆ ಕಳಕಳಿ ಬೇಕಲ್ಲ ನಿಮಗೆ. ಇನ್ನೊಂದು ವಿಷಯಕ್ಕೂ ಪತ್ರಿಕಾಗೋಷ್ಠಿ ಮಾಡಿದ್ನೆ. ಇವತ್ತು ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಭಾಳಷ್ಟು ಫೈನಾನ್ಸ್ ಪರಿಸ್ಥಿತಿಯಲ್ಲಿ ಕಠಿಣಾಗಿ ತೊಂದರೆ ಅನುಭವಿಸಕತ್ಯಾವ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಸಹಕಾರಿ ಮಂತ್ರಿ ಅಮಿತ್ ಶಾ ಆಗಿರ್ಬೋದು, ಇದನ್ನು ಅರಿತು ಏನು ಮಾಡಿದ್ರು ಅವರು NCDC ಅಂತಕ್ಕಂಥ ಏನು ಕೇಂದ್ರ ಸರ್ಕಾರದ ಏನು ಹಣಕಾಸಿನ ಸಂಸ್ಥೆ ಅದ, ಅವರು ಯಾವಾಗಲೂ ಈ ಸಹಕಾರಿ ಕ್ಷೇತ್ರಕ್ಕೆ ಸಾಲ ಕೊಡ್ಕೋತದಾರ. ಅವರು ಸ್ವಲ್ಪ ಅಲ್ಲಿ ಬಡ್ಡಿ ಹೆಚ್ಚಿರ್ತದೆ. ಯಾವ ಲಾಸ್ ಅದಾವ ಉತ್ತೇಜನ ಆಗಬೇಕಂತ ತಿಳ್ಸಿಂದ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡೋಕೆ ತಯಾರಿದ್ರು. ಆ ದುಡ್ಡು ತೆಗೆದುಕೊಂಡು ನೀವು ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟರೆ ಅವು ಸಕ್ಕರೆ ಕಾರ್ಖಾನೆ ಉತ್ತೇಜನ ಆಗ್ತಿದ್ದು. ಇಲ್ಲಿಯ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ಇವತ್ತು ಆ ಹಣವನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಸಹಕಾರಿ ರಂಗ ಇವತ್ತು ಉತ್ತೇಜನಗೊಂಡದ, ಸಕ್ಕರೆ ಕಾರ್ಖಾನೆ ಉತ್ತೇಜನಗೊಂಡಿದ್ದಾವೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾತಾಡ್ತಾನೆ ನಾನು. ಇಲ್ಲಿ 2 ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಾವೆ. ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದಕ್ಕೆ ಅಧ್ಯಕ್ಷ ಯಾರದಾರ? ಕಾಂಗ್ರೆಸ್ಸಿನ ಶಾಸಕರ ಅಧ್ಯಕ್ಷರದಾರ. ಇನ್ನೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೀನಿ. ಆದರೆ ಆಡಳಿತ ನಡೆಸಕ್ಕಂಥವ್ರು ಅಲ್ಲಿ ಅಧ್ಯಕ್ಷರಿರ್ಬೋದು, ಅಲ್ಲಿ ಕೆಲವೊಂದು ನಿರ್ದೇಶಕರು ನಿಮ್ಮ ಅನ್ವಯಿಗಳದಾರ. ಇವತ್ತು ನೀವು ಅದ ಕಡೆಯೂ ಗಮನ ಕೊಡ್ತಾ ಇಲ್ಲ. ನೀವು ಈ ಸಕ್ಕರೆ ಕಾರ್ಖಾನೆಗಳ ಉತ್ತೇಜನ ನಾವು ಕೇಳ್ತೀವಿ ಅಂದ್ರೆ ಅರ್ಥ ಸಕ್ಕರೆ ಕಾರ್ಖಾನೆಗಳಿಗಲ್ಲ. ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಏನು ಸಕ್ಕರೆ ಕಬ್ಬನ್ನು ಪೂರೈಸ್ತಾರೋ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಳಕಳಿಯಿಂದ ನಾವು ಕೇಳಕತ್ತೀವೋ, ಅದಕ್ಕೂ ಇಲ್ಲಿ ತಗ ಉತ್ತರ ಕೊಡ್ತಾ ಇಲ್ಲ ನೀವು. ಇವತ್ತು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿಂದ ಕಳೆದ ಒಂದೂವರೆ ತಿಂಗಳದಿಂದ ಸ್ಟ್ರೈಕ್ ಕೂತಾರ, ಹೋರಾಟ ಅಂದರೆ ನಿಮ್ಮ ಕಣ್ಣಿಗೇನು ಕಾಣೋದಿಲ್ಲ ಏನದು. ಅಲ್ಲಿ ಕೂತಂಥವ್ರು ಏನು ಅವ್ರ ಮಕ್ಕಳು MBBS ಕಲಿಬೇಕಾಗಿಲ್ಲ. ಅವರು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಿಜಾಪುರಕ್ಕೆ ಸರ್ಕಾರಿ ವೈದ್ಯ ಕಾಲೇಜ್ ಆಗಬೇಕಂತ ತಿಳಿಸಿಂದ
ಹೋರಾಟ ಮಾಡ್ತಿದ್ರೆ ಅವ್ರ कड़े गमन ಇಲ್ಲ ನಿಮ್ಮ ಕಡೆ. वुडन एग्जीबिशन सागवान लकड़ी का धमाकेदार डिस्काउंट के साथ सेल ऑफर। प्योर टीक वुड शुद्ध सागवान की लकड़ी से बने फर्नीचर, होम डेकोर और हैंडमेड वुड के आर्ट का कमाल, सब कुछ एक ही जगह। आपके घर की खूबसूरती का सामान 17 अक्टूबर से 25 अक्टूबर धमाकेदार 75% दिवाली ऑफर के साथ हेमा रेड्डी मल्लम्मा फंक्शन हॉल, इब्राहिमपुर रेलवे गेट, बीजापुर। जल्दी कीजिए, यह ऑफर लिमिटेड है।